ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ರಥಸಪ್ತಮಿ, ಸೂರ್ಯ ದೇವರ ಪವಿತ್ರ ಹಬ್ಬದ ಮಹತ್ವದ ಬಗ್ಗೆ. ರಥಸಪ್ತಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ. ಈ ದಿನವನ್ನು ಸೂರ್ಯ ಜಯಂತಿ ಅಥವಾ ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿನಲ್ಲಿ ಸಂಚರಿಸುವುದು ವೇಗವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಇದು ಪ್ರಕೃತಿಯಲ್ಲಿ ಹೊಸ ಶಕ್ತಿ, ಬೆಳಕು ಮತ್ತು ಚೈತನ್ಯ ತುಂಬುವ ದಿನ. ಸೂರ್ಯನು ಎಲ್ಲಾ ಜೀವಿಗಳಿಗೆ ಜೀವದಾತ. ಬೆಳಕು, ಉಷ್ಣತೆ, ಆಹಾರ ಮತ್ತು ಶಕ್ತಿಯ ಮೂಲವೇ ಸೂರ್ಯ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ದೇವರಾಗಿ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಸೂರ್ಯನು 7 ಕುದುರೆಗಳ ರಥದ ಮೇಲೆ ಸಂಚರಿಸುತ್ತಾನೆ. ಆ 7 ಕುದುರೆಗಳು ವಾರದ 7 ದಿನಗಳು ಹಾಗೂ ಜೀವನದ 7 ಶಕ್ತಿಗಳನ್ನು ಸೂಚಿಸುತ್ತವೆ. ಈ ದಿನ ಸೂರ್ಯನ ಪೂಜೆ ಮಾಡಿದರೆ ದೇಹದ ರೋಗಗಳು ದೂರವಾಗುತ್ತವೆ, ಆಯುಷ್ಯ ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆರೋಗ್ಯ ಮತ್ತು ತೇಜಸ್ಸು ವೃದ್ಧಿಸುತ್ತದೆ. ಅದರ ಕಾರಣಕ್ಕೆ ಇದನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ. ಒಂದು ಪುರಾಣ ಕಥೆಯ ಪ್ರಕಾರ ಯಮಧರ್ಮರಾಜನ ಮಗ ಭಯಂಕರ ರೋಗದಿಂದ ಬಳಲುತ್ತಿದ್ದ. ಅವನು ರಥಸಪ್ತಮಿ ದಿನ ಸೂರ್ಯ ದೇವರನ್ನು ಭಕ್ತಿಯಿಂದ ಪೂಜಿಸಿದಾಗ ಆ ರೋಗದಿಂದ ಮುಕ್ತನಾದನು. ಆದ್ದರಿಂದ ಈ ದಿನ ಸೂರ್ಯನ ಆರಾಧನೆ ಮಾಡಿದರೆ ಮಹಾ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ತಲೆಯ ಮೇಲೆ ಎರಂಡೆ ಎಲೆ, ಅಕ್ಕಿ, ಅಕ್ಷತೆ ಮತ್ತು ಹೂ ಇಟ್ಟು ಸ್ನಾನ ಮಾಡುವ ಪದ್ಧತಿ ಇದೆ. ಇದನ್ನು ಈ ಎರಂಡೆ ಸ್ನಾನ ಎನ್ನುತ್ತಾರೆ. ನಂತರ ಸೂರ್ಯನಿಗೆ ನೀರು ಅರ್ಪಿಸಿ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆ ಮಾಡುತ್ತಾರೆ. ರಥಸಪ್ತಮಿ ನಮಗೆ ಸೂರ್ಯನ ಮಹತ್ವ, ಪ್ರಕೃತಿಯ ಮೌಲ್ಯ ಮತ್ತು ಆರೋಗ್ಯದ ಅಗತ್ಯವನ್ನು ನೆನಪಿಸುತ್ತದೆ. ಈ ಪವಿತ್ರ ದಿನವನ್ನು ಭಕ್ತಿಯಿಂದ ಆಚರಿಸಿ ಶಕ್ತಿ, ಆರೋಗ್ಯ ಮತ್ತು ಸುಖವನ್ನು ಪಡೆಯೋಣ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.